ಪತ್ರಕರ್ತರು ಜವಾಬ್ದಾರಿ ಪ್ರದರ್ಶಿಸಿದ್ರೆ ಮಾತ್ರ ಜನರ ನಂಬಿಕೆ ಉಳಿಸಿಕೊಳ್ಳಲು ಸಾಧ್ಯ. ಊಹಾತ್ಮಕ ಸುದ್ದಿ ಸಮಾಜಕ್ಕೆ ಅಪಾಯಕಾರಿ ಎಂದು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅಭಿಪ್ರಾಯಿಸಿದರು. ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆದ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತಿಥಿ ಸ್ಥಾನದಿಂದ ಮಾತನಾಡಿದ ಪೊನ್ನಣ್ಣ, ಪತ್ರಕರ್ತರು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ಕೊಡುಗೆ ನೀಡುತ್ತಿದ್ದಾರೆ ಎಂದರು. ಆದರೆ ವಾಸ್ತವಕ್ಕೆ ವಿರುದ್ಧವಾದ ಸುದ್ದಿ ಮಾಡುವುದು ಕಳವಳಕಾರಿ ಎಂದರು. ಕೊಡಗಿನ ಪತ್ರಕರ್ತರು ಶ್ರಮಜೀವಿಗಳು ಹಾಗೂ ಪ್ರಾಮಾಣಿಕರು ಎಂದು ಪೊನ್ನಣ್ಣ ಶ್ಲಾಘಿಸಿದರು. ಇದೇ ಸಂದರ್ಭ ಪೊನ್ನಣ್ಣ ಅವರು ತಮ್ಮ ತಂದೆ ದಿವಂಗತ ಎಕೆ ಸುಬ್ಬಯ್ಯ ಹೆಸರಿನಲ್ಲಿ ಸಂಘಕ್ಕೆ 2 ದತ್ತಿನಿಧಿ ನೀಡುವುದಾಗಿ ಘೋಷಿಸಿದರು. ನಾನು ಪ್ರಾಸ್ತಾವಿಕ ಮಾತು ಕಾರ್ಯಕ್ರಮದ ಬಗ್ಗೆ ಪ್ರಶಸ್ತಿ ಕೊಡಿದ್ದಾರೆ. ತಂದೆಯವರ ಹೆಸರಲ್ಲಿ ದಿವಂಗತ ಎಕೆ ಸುಬ್ಬಯ್ಯನವರ ಹೆಸರನ್ನು ಮಾಡಿದ್ದಾರೆ. ಬಹುಶಃ ಜನರಿಗೆ ಇಲ್ಲಿ ಅನೇಕರು ಯುವಕರಿದ್ದಾರೆ. 1970 ಹಿತವಾಣಿ ಅಂತೇಳಿ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಪತ್ರಿಕೆ ನಡೆಸ್ತಾರೆ. ಮೊದಲನೇದಾಗಿ ಸಂಪಾದಕರು ನಾರಾಯಣ್ ಶೆಟ್ಟಿ, ಅವರು ನಮ್ಮ ಮನೆಯಲ್ಲೇ ಇದ್ದರು ನಾರಾಯಣ್ ಶೆಟ್ಟಿ. ಅದರಿಂದ ಪತ್ರಿಕೆಯ ಉದ್ಯಮಕ್ಕೂ ಪತ್ರಕರ್ತರಿಗೂ ಬಹಳ ಹತ್ತಿರದ ನಿಂಟಿತ್ತು. ಮತ್ತು ಪತ್ರಿಕೆಯ ಮೂಲಕವೇ ರಾಜಕೀಯ ಕಟ್ಟೋದ್ರು ಬೀಳಿಸಿದ್ರು ಎಲ್ಲರೂ. ಅದರಿಂದ ಪ್ರಶಸ್ತಿ ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಯಾವ ರೀತಿ ಅದನ್ನು ಮಾಡಬೇಕು ಗೊತ್ತಿಲ್ಲ, ಏನಿದೆ ಶಿಷ್ಟಾಚಾರಗಳು. ಅದನ್ನು ನೀವು ಹೇಳಿದ್ರೆ ಅದ್ರ ಪ್ರಕಾರ 2 ಪ್ರಶಸ್ತಿಯನ್ನು ಕೊಡೋದು ಸವಿತರ ಪ್ರಶಸ್ತಿಯನ್ನು ಕೊಡ್ತೀವಿ. ಆಯ್ತು, 50,000 2 ಎಫ್ಟಿ ನಿಮಗೆ ಅದನ್ನು ಮಾಡೋಣ. ಮುಂದಿನ ವರ್ಷದಿಂದ ಆ ಪ್ರಶಸ್ತಿಯನ್ನು ಕೂಡ ಕೊಡುವಂತ ಆಗ್ಲಿ ಅಂತ ಹೇಳ್ತಾ ಭಾಳ ಸಂತೋಷ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಯಾಕಂದರೆ ಪತ್ರಕರ್ತರು ಇದ್ದಾರೆ. ನಾನು ವಕೀಲನಾಗಿ ಬಂದೆ 1996-97. ಲಂಕೇಶ್ ಅವರು ನಮ್ಮ ತಂದೆಗೆ ಆದ್ಮೇಲೆ ನನಗೂ ಭಾಳ ಚಿರಪಡಿಸ್ತಾರೆ. ಅವ್ರು ಒಂದ್ಸತಿ ಕರೆದ್ರು. ನನ್ನ ಭವಿಷ್ಯ ಒಂದ್ಸತಿ ಹೇಳಿದ್ದೀನಿ, ಕರೆದು ನನ್ನ ಮೇಲೆ ಕೇಸ್ಗಳಿದೆಯಪ್ಪ, ಏನೇನು ನೋಡ್ಕೊಬೇಕು. ಅವ್ರ ಮಗ ಲಂಕೇಶ್ ಮಗ ಇಂದ್ರಜಿತ್ತು ನನಗೆ ಪರಿಚಯ, ನನ್ನ ಫ್ರೆಂಡ್ಸ್ನ. ಅವ್ನು ಕರ್ಕೊಂಡೋದ. ಹೋದಾಗ ಕೇಸ್ಗಳಿದೆ ನೋಡ್ಕೋಬೇಕು, ನಾನು ಫೀಸ್ ಜಾಸ್ತಿ ಕೊಡಬೇಕಾದ್ರೆ ಒಂದು ಸ್ವಲ್ಪ ಕೊಡ್ತೀನಿ, ತಿಂಗಳಿಗೆ 2,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ನನಗೆ ಅವಾಗ ದೊಡ್ಡ ದುಡ್ಡು 2,500 ರೂಪಾಯಿ. ಭಾಳ ಸಂತೋಷದಿಂದ ಒಪ್ಕೊಂಡು ಅಲ್ಲಿ ನಮ್ಮ ಮನೆ ಪಕ್ಕ ಒಂದು ದೇನಾ ಬ್ಯಾಂಕ್ ಅಂತ ಇತ್ತು, ಅದರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದೆ. ಈ ದುಡ್ಡು ಬರ್ತದಲ್ಲ ಅದನ್ನೆಲ್ಲ ಇಟ್ಟಿಲ್ಲ. ಆಮೇಲೆ ಕೇಸ್ಗಳು ಕರೆಸಿ ಅಂದರೆ 150 ಡಿಫಮೇಷನ್ ಕೇಸ್, ಒಂದು 250 ಇಂಜೆಕ್ಷನ್ಸ್ ಅಂದರೆ ಇದೇ ಡಿಫಮೇಷನ್ ಕೇಸ್ಗಳು ಕಳಿಸಿ 400 ಫೈಲ್ಗಳು ಎಲ್ಲ ಹುಡುಗಳೆಲ್ಲ ಓಡಾಡ್ತಿದೆ. ಅದನ್ನು ಕಳಿಸಿದ ಮೇಲೆ ನಾನು ಯೋಚನೆ ಮಾಡಿದೆ, ಹೆಂಗೆ ನಡ್ಸೋಕ್ಕಾಗುತ್ತೆ ಈಗ ಇಷ್ಟೊಂದು ಕೇಸ್. ಆಮೇಲೆ ಅದನ್ನೆಲ್ಲ IAS IPS ರಾಜಕಾರಣಿಗಳು ಇವರೇ ದೂರದವರು. ಆಮೇಲೆ ಇಂದ್ರಜಿತ್ ಹೇಳಿದ್ರೆ ನಾನು ಹೆಂಗಪ್ಪ ಇದು ಮಾಡೋದು, ಇಲ್ಲ ನೀನು ಒಪ್ಕೊಂಡ್ಬಿಟ್ಟಿದ್ಯಾ, ಇದು ಮಾಡ್ತಾ ಇಲ್ಲ 5 ವರ್ಷ. ಆ ಕೇಸ್ಗಳು ಇವ್ರು ಕೊಟ್ಟಲ್ಲ ಅಂಥೇಳಿ ನಾನು ನನಗೆ ಅಂತೇಳಿ ಮೊದಲನೇ ಒಬ್ಬ ಜೂನಿಯರ್ನ ಸೇರಿಸ್ಕೊಂಡೆ. 2,000 ರೂಪಾಯಿ ಅವ್ರಿಗೂ ಒಂದು ಸಂಬಳ ಫೀಸ್ ಮಾಡ್ತೀನಿ ಈ ಕೇಸ್ಗಳು ಅಂತ. ಸೊ ಎಷ್ಟು ಅವರು ಅವರ ಬರಹ ಬಗ್ಗೆ, ಅವರ ಪ್ರತಿಭೆ ಬಗ್ಗೆ ಒಂದು ಕಡೆ ಇದ್ದರೆ, ಅವ್ರ ಬರಹಗಳಿಂದ ಎಷ್ಟು ಸಮಸ್ಯೆಗಳನ್ನು ಅವರು ಉಂಟು ಮಾಡ್ಕೊಂಡಿದ್ರು ಅಂತ ಹೇಳೋದಕ್ಕೆ ಒಂದು ಸಣ್ಣ ನನ್ನ ಅನುಭವವನ್ನು ಹೇಳ್ತಾ ಇದ್ದೀನಿ. ಸೊ ಪತ್ರಿಕಾ ಉದ್ಯಮ ಮತ್ತು ಈಗ ಬಂದಿರುವಂಥ ಸುದ್ದಿವಾಹಿನಿ ಸುಲಭದ ಕೆಲಸ ಅಲ್ಲೇ. ನಾನು TV9ಗೆ ಪ್ರಾರಂಭದ ದಿನಗಳಲ್ಲಿ ಇದ್ದಾಗ 3-4 ವರ್ಷ ರಿಟೈನರ್ ಆಗಿದ್ದೆ. ಅವ್ರದ್ದು ಅನೇಕ ಪ್ರಕರಣಗಳಲ್ಲಿ ನಾನೇ ವಕೀಲನಾಗಿ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದೀನಿ. ಕಂಟೆಂಪ್ಟ್ ಕೇಸ್ಗಳಿದ್ವು, ಅನೇಕ ಕಂಟೆಂಪ್ಟ್ ಕೇಸ್ಗಳು. ಮತ್ತು ನಮ್ಮ ಕೆಲವು ಜಡ್ಜಿಗಳ ವಿಚಾರದಲ್ಲಿ ಪೋಸ್ಟ್ ಪ್ರಕರಣ ಅದೊಂದಾಗಿತ್ತು. 4-5 ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಬಂದಿದ್ದು ಅದು ಗೊತ್ತಿತ್ತು. ಅದರಲ್ಲಿ ನಮ್ಮ ಲಂಕೇಶ್ ಪತ್ರಿಕೆಗೆ ನಾನು ಲಾಯರ್. ನೋಟಾ ಅಂತ ಒಂದು ಪತ್ರಿಕೆ ಮಾಡಿದ್ರು ನಮ್ಮ ತ್ಯಾಗರಾಜ್ ನೋಟಾ ಅಂತ. ಅವರು ಅದ್ರ ಫ್ರಂಟ್ ಲಂಕೇಶ್ ಅವರು ಡಿಂಗ್ ಡಾಂಗ್ ಜಡ್ಜಿಗಳ ರಾಸಲೀಲೆ ಅಂತ ಫ್ರಂಟ್ ಪೇಜ್ ಹೆಡ್ಲೈನ್. ಮೈಸೂರು. ಅದಕ್ಕೆ ಜಸ್ಟಿಸ್ ಠಾಕೂರ್ ಅಂತೇಳಿ ಫುಲ್ ಬೆಂಚ್ ಹೆಡ್ ಜಡ್ಜ್, ಸೀನಿಯರ್ ಮೋಸ್ಟ್ ಜಡ್ಜ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಿಟೈರ್ ಆದ. ಅವ್ರು ಕೇಳೋದು ನಮ್ಮ ತಂದೆ ಅವರು, ನಾನು ಹೋಗ್ತಾ ಇದ್ದೀವಿ ವಾದಿ ಮಾಡಿ, ಮಿಸ್ಟರ್ ಸುಬ್ಬಯ್ಯ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಡಿಂಗ್ ಡಾಂಗ್?
ಅದು ಮತ್ತೆ ಪೇಪರಲ್ಲಿ ಬಂತು ಇಲ್ಲ. ಸೊ ಇದೆಲ್ಲ ಅನುಭವ, ಪತ್ರಕರ್ತರ ಜೊತೆ ಪತ್ರಿಕಾ ಉದ್ಯಮದ ಜೊತೆ ಇರುವಂಥ ಅನುಭವ ಭಾಳ ಕಷ್ಟ. ಪತ್ರಿಕೆ ನಡೆಸಬೇಕಂದ್ರೂ ಕಷ್ಟ ಇದೆ, ಸುದ್ದಿವಾಹಿನಿಯನ್ನು ನಡೆಸಬೇಕಂದ್ರೂ ಕಷ್ಟ ಇದೆ, ಪತ್ರಕರ್ತರ ಜೀವನ ಇನ್ನಷ್ಟು ಕಷ್ಟ ಇದೆ. ಪತ್ರಕರ್ತರು ತಮ್ಮ ಕೆಲಸಗಳ ಮೂಲಕ ವಿಶ್ವಾಸಾರ್ಹತೆ ಗಳಿಸಿಕೊಳ್ಳಬೇಕು ಎಂದು ಸಮಾರಂಭ ಉದ್ಘಾಟಿಸಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಕರೆ ನೀಡಿದ್ರು. ದಂಧೆ ಮಾಡುವವರು ಹಾಗೂ ನಕಲಿ ಪತ್ರಕರ್ತರನ್ನು ಸುದ್ದಿಮನೆಯಿಂದ ದೂರವಿಡಬೇಕೆಂದು ಅವರು ಕಿವಿಮಾತು ಹೇಳಿದರು. ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಲ್ಲಿ ಏರ್ಪಾಡು ಮಾಡುವ ಮೂಲಕ ಅನೇಕ ಯುವ ಉತ್ಸಾಹಿ ಪತ್ರಕರ್ತರು ಸೇರಿದಂತೆ ಹಿರಿಯ ಪತ್ರಕರ್ತರು ಸೇರಿದಂತೆ ಅವರನ್ನು ಗೌರವಿಸುವಂಥ, ಸನ್ಮಾನಿಸುವಂಥ, ಬೆನ್ನು ತಟ್ಟುವಂಥ, ಜೊತೆಗೆ ಅವರ ವೃತ್ತಿಗೆ ಪೂರಕವಾಗಿ ಮತ್ತೆ ಪ್ರೇರಣೆ ಸಿಗಲಿ ಅನ್ನೋ ಒಂದೇ ಕಾರಣಕ್ಕಾಗಿ ಇದು KWJ ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕವಾದಂಥ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘ ಈ ಥರದ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾ ಇದೆ. ನಾವು ಪ್ರಶಸ್ತಿ ತಗೊಳ್ಳೋದು ಮುಖ್ಯ ಅಲ್ಲ, ಆದರೆ ಆ ವೃತ್ತಿ ಒಳಗಡೆ ನಾವು ಸವೆಸಿದ ಹಾದಿ, ಬಂದಂಥ ದಾರಿ, ನಾವು ನಮ್ಮ ವರದಿಯ ಮೂಲಕ ಕಟ್ಟಿಕೊಟ್ಟಂಥ ಅನೇಕ ಸಂದರ್ಭಗಳಲ್ಲಿ, ಮುಖಾಮುಖಿಯಾದಂಥ ಅನೇಕ ಸಂದರ್ಭಗಳಲ್ಲಿ ಯಾವ ಎತ್ತರಕ್ಕೆ ವಿಶ್ವಾಸಾರ್ಹತೆ ಉಳ್ಳಂಥ ವರದಿಯನ್ನು ಕೊಟ್ಟಿದ್ದೀವಿ ಅನ್ನೋದು ಭಾಳ ಮುಖ್ಯ. ಆ ಮೂಲಕ ನಾವು ಒಂದು ಹೆಜ್ಜೆ ಮೇಲುಗಡೆ ಬೆಳೆದಿರ್ತೀವಿ ಅಂತೇಳಿ ನಾನು ಭಾವಿಸ್ತೇನೆ. ಒಬ್ಬ ವರದಿಗಾರನ ಅಥವಾ ಒಬ್ಬ ಪತ್ರಕರ್ತನ ದಾರಿಯ ನಡುವೆ ಹೋಗುವಾಗ ದಾರಿ ಹಿಂಭಾಗದಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಪತ್ರಕರ್ತ ಹೋಗ್ತಾ ಇದ್ದಾರೆ ಅಂತೇಳಿ ಅಂದರೆ ಅಷ್ಟರ ಮಟ್ಟಿಗೆ ಆ ಪ್ರಶಸ್ತಿ ಪಡೆದಕ್ಕೂ ಕೂಡ ಸಾರ್ಥಕ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಇಲ್ಲಿ ಅವರ ವರದಿಗಳಿಗಾಗಿ ಪ್ರಶಸ್ತಿಗಳನ್ನು ಆಯ್ಕೆ ಮಾಡಿ ಯಾರ್ಯಾರು ಈ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ಅವರೆಲ್ಲರಿಗೆ ಮತ್ತೊಮ್ಮೆ ಜೋರಾದ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪ್ರಶಸ್ತಿ ಬರುತ್ತೆ ಅಂದರೆ ಅವರಿಗೆ ಮತ್ತೊಂದು ಹೆಜ್ಜೆ ಜವಾಬ್ದಾರಿ ಹೆಚ್ಚಾಯಿತು ಅಂತೇಳಿ ಅರ್ಥ. ಅದರ ಮೂಲಕ ಪತ್ರಕರ್ತರ ವೃತ್ತಿಯನ್ನು ಮತ್ತು ಅವರು ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಆ ವೃತ್ತಿಯನ್ನು ನಿಭಾಯಿಸ್ತಾರೆ ಅಂತೇಳಿ ಅರ್ಥ. ಹಾಗಾಗಿ ಪತ್ರಕರ್ತರ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಏನು ನಮ್ಮ ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯ ಮಟ್ಟದಲ್ಲೂ ಕೂಡ ಈ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದೆ. ಹಾಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಜಿಲ್ಲಾ ಸಂಘಗಳು ಈ ಪ್ರಶಸ್ತಿಗಳನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ 1932ರಲ್ಲಿ DV ಗುಂಡಪ್ಪನವರು ಹುಟ್ಟಾಕಿದಂಥ ಸಂಘಟನೆ. ಅವತ್ತಿನಿಂದ ಇವತ್ತಿನವರೆಗೆ 95 ವಸಂತಗಳನ್ನು ಕಂಡಿರುವಂಥ ಬೃಹತ್ತಾದ 10,000ಕ್ಕೂ ಹೆಚ್ಚು ಜನ ಪತ್ರಕರ್ತರು ಸಕ್ರಿಯವಾಗಿ ಸದಸ್ಯರಿರುವಂಥ ಬೃಹತ್ತಾದ ಸಂಘಟನೆ ಇಡೀ ದೇಶದಲ್ಲಿ ಯಾವ್ದಾರ ಇದೆ ಅಂದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಮ್ಮೆಲ್ಲರ ಹೇಳಿಕೆ. ಅದರ ಜಿಲ್ಲಾ ಸಂಘಗಳಾಗಿ, ಜಿಲ್ಲಾ ಬಾಡಿಗಳಾಗಿ, ತಾಲೂಕು ಬಾಡಿಗಳಾಗಿ ಎಲ್ಲರೂ ಕೂಡ ಅಫಿಲಿಯೇಟೆಡ್ ಬಾಡಿಗಳಾಗಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇರೋದು ಮತ್ತೊಂದು ಮೆರೆದು ತರುವಂಥ ಸಂಗತಿ. ಹಾಗಾಗಿಯೇ ಕೊಡಗು ಸಂಘ ನಮ್ಮ ರಾಜ್ಯ ಪತ್ರಕರ್ತರ ಸಂಘದ ಜೊತೆ ಅವಿನಾಭಾವ ಸಂಬಂಧ ಮತ್ತು ಅಷ್ಟೇ ಒಡನಾಟವನ್ನು ಉಳಿಸ್ಕೊಂಡಿದೆ. ಕೊಡಗಿನಲ್ಲಿ ಏನಾದರೂ ಸಮಸ್ಯೆ ಆದರೆ ರಾಜ್ಯ ಸಂಘಕ್ಕೂ ಅನುಭವ ಬರುತ್ತೆ. ಇಲ್ಲಿ ಕೊಡಗಿನಲ್ಲಿ ಒಂದ್ಸಲಿ ಅತಿವೃಷ್ಟಿಯಾದ ಸಂದರ್ಭದಲ್ಲಿ 4-5 ಜನ ಪತ್ರಕರ್ತರು. ಸಮಾಜ ಸೇವಕ ಹರಪಳ್ಳಿ ರವೀಂದ್ರ ಮಾತನಾಡಿ, ನಿಷ್ಠಾವಂತ ಪತ್ರಕರ್ತರು ದೇಶ ಸೇವೆ ಮಾಡುವ ಯೋಧರಿಗೆ ಸಮಾನ ಎಂದರು. ಕೊಡಗಿನ ಪತ್ರಕರ್ತರು ಪ್ರಕೃತಿ ವಿಕೋಪ ಸಂದರ್ಭ ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ ಎಂದ ಹರಪಳ್ಳಿ ರವೀಂದ್ರ, ಸವಾಲಿನ ವೃತ್ತಿಯಲ್ಲಿರುವ ಪತ್ರಕರ್ತರು ವೈಯಕ್ತಿಕ ಬದುಕಿನೊಂದಿಗೆ ಸಮಾಜವನ್ನು ಕಾಪಾಡುವ ಕೆಲಸ ಮಾಡ್ತಿದ್ದಾರೆ ಎಂದರು. ಮಾತಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಭಯ. ಯಾಕಂತ ಹೇಳಿದ್ರೆ ನೀವು ಸಮಾಜವನ್ನ ತಿದ್ದುವಂತ ಸೇನಾನಿಗಳು. ನಾನು ಬೇರೆ ಕಡೆ ಮಾತಾಡುವಾಗ ಹೇಳೋದುಂಟು, ನಿಷ್ಠಾವಂತ ಪತ್ರಕರ್ತರು ನಮ್ಮ ದೇಶ ಕಾಯುವಂತ ಸೈನಿಕರಿಗೆ ಸಮಾನ. ಯಾವುದೇ ಕ್ಲಿಷ್ಟ ಪರಿಸ್ಥಿತಿ ಆಗಲಿ ನಮಗೆಲ್ಲ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ಕೊಡಗಿನಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ತಮ್ಮ ಜೀವವನ್ನು ಪಣಕ್ಕಿಟ್ಟು ಆ ವರದಿಗಳನ್ನು ದೇಶಾದ್ಯಂತ ಪ್ರಪಂಚದಾದ್ಯಂತ ತಲುಪಿಸಲು ಪಣ ತೊಟ್ಟು ನಿಂತಂಥವರು. ನಿಮ್ಮ ಜೀವನವೇ ನಿಮಗೆ ಚಾಲೆಂಜ್. ಯಾಕಂತ ಹೇಳಿದ್ರೆ ನೀವು ವರದಿ ಮಾಡುವಾಗ 3 ಅಂಶಗಳನ್ನು ಮನದಲ್ಲಿಟ್ಕೋಬೇಕು. ನಿಮ್ಮನ್ನು ನೀವು ಕಾಪಾಡ್ಕೋಬೇಕು, ನೀವು ಸಮಾಜ ಮತ್ತಿನ್ನೊಂದು ದೇವರು. ನೀವು ವರದಿ ಮಾಡುವಾಗ ಒಬ್ಬರನ್ನ
ನಿಂದನೆ ಮಾಡಿದ್ರೆ ಅವನಿಂದ ವೈರತ್ವವನ್ನು ಸ್ವೀಕರಿಸಬೇಕಾಗುತ್ತೆ, ಅದು ಬಿಟ್ಟಿ ವೈರತ್ವ. ಅಥವಾ ಇನ್ನೊಬ್ಬರನ್ನ ಹೊಗಳಿ ಬರೆದ್ರೆ ಇನ್ನೊಬ್ಬರನ್ನ ವೈರತ್ವ. ಸಮಾಜ ಅಂತ ಹೇಳಿದ್ರೆ ನೀವು ವರದಿ ಕೊಡುವಂತ ವರದಿಗಳು ನಿಷ್ಪಕ್ಷಪಾತವಾಗಿರಬೇಕು, ಸಮಾಜ ಒಪ್ಪುವಂತ ಆಗಿರಬೇಕು, ಸಮಾಜಕ್ಕೆ ಎಲ್ಲ ರೀತಿಯ ವಿವರಣೆಗಳು, ನೈಜ ವಿವರಣೆಗಳು ಕೊಡಬೇಕು. ಇನ್ನೊಂದು ದೇವರು, ನೀವು ಮಾಡುವಂತ ಕಾರ್ಯ, ನೀವು ಮಾಡುವಂತ ಕೆಲಸ ಆ ಭಗವಂತನಿಗೆ ಒಪ್ಪಿಗೆ ಆಗಬೇಕು. ಹಾಗಾಗಿ ನೀನು, ಸಮಾಜ ಮತ್ತು ಇನ್ನೊಂದು ದೇವರು, ಇವರ ಮೂರನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಹಾಗಿರುವಾಗ ನಿಮ್ಮ ಜವಾಬ್ದಾರಿ ಈ ಸಮಾಜದಲ್ಲಿ ಬಹಳ ಮುಖ್ಯ. ಹಾಗಾಗಿ ನಿಮ್ಮಂಥವರ ಎದುರಿಗೆ, ನಿಮ್ಮಂಥ ಬುದ್ಧಿಜೀವಿಗಳ ಎದುರಿಗೆ ನನಗೆ ಮಾತಾಡಲಿಕ್ಕೆ ಭಯ ಆಗುತ್ತೆ ಅಂತ ನಾನು ಹೇಳಿ. ಇವತ್ತು ಸಮಾಜ ಒಂದು ಆರೋಗ್ಯವಂತ ಸಮಾಜ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಂಥ ನಿಷ್ಪಕ್ಷಪಾತವಾದ ಪತ್ರಕರ್ತರು ಬಹಳ ಮುಖ್ಯ. ಸಮಾಜದ ಅಥವಾ ಒಬ್ಬ ವ್ಯಕ್ತಿಯ ಹುಡುಕನ್ನು ಸಮಾಜಕ್ಕೆ ತೋರಿಸುವಂಥದ್ದು, ಅಥವಾ ಸಮಾಜದ ಆಗುಹೋಗುಗಳನ್ನು, ದಿನನಿತ್ಯದ ವಿಚಾರಗಳನ್ನು ಸುದ್ದಿ ಮಾಧ್ಯಮದ ಮೂಲಕ ಎಲ್ಲರಿಗೂ ಬಿತ್ತರಿಸುವಂಥದ್ದು ನಿಮ್ಮ ಧೈರ್ಯ ಮತ್ತು ಸಾಹಸದ ಒಂದು ಪ್ರತೀಕ. ಹಾಗಾಗಿ ಪತ್ರಕರ್ತರ ಕೆಲಸ ಒಂದು ಧೈರ್ಯವಂತ ಕೆಲಸ. ಹಾಗೂ ಅದರಲ್ಲೂ ಪೊನ್ನಣ್ಣ ಸರ್ ಹೇಳಿದಾಗೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂಥವರು 95% ಕೊಡಗಿನಲ್ಲಿದ್ದಾರೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗುತ್ತೆ. ಇವತ್ತು ಪತ್ರಕರ್ತರ ದಿನ, ಪ್ರಶಸ್ತಿ ಪ್ರದಾನ ಸಮಾರಂಭ, ನೀವೆಲ್ಲ ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡಿದ್ದೀರಿ. ಆ ಪ್ರಶಸ್ತಿ ಪಡೆಯುವುದು ಸುಲಭದ ಮಾತಲ್ಲ. ದೈನಂದಿನ ಕಾರ್ಯಗಳನ್ನ ಚಾಚು. ಕೊಡಗಿನಲ್ಲಿ ಜಾತಿ ಧರ್ಮ ಬಿಟ್ಟು ಪತ್ರಕರ್ತರು ಒಗ್ಗಟ್ಟಾಗಿರುವುದು ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಉದ್ಯಮಿ ಅವರೇ ಮಾದಂಡ ಶರಣ್ ಪೂಣಚ್ಚ ಹೇಳಿದರು. ಜಿಲ್ಲೆಯ ಬಹುತೇಕ ಪತ್ರಕರ್ತರು ವೃತ್ತಿಬದ್ಧತೆ ಮೈಗೂಡಿಸಿಕೊಂಡಿದ್ದಾರೆ, ಸಮಾಜದ ಒಳಿತಿಗೆ ಕೆಲಸ ಮಾಡ್ತಿದ್ದಾರೆಂದು ಅವರು ಹೇಳಿದರು. ಒಂದೇ ಒಂದು ಕ್ಷೇತ್ರದಲ್ಲಿ ನಾನು ಎಲ್ಲ ಕ್ಷೇತ್ರದ ಜನರನ್ನು ನೋಡಿದ್ದೀನಿ. ಈ ಒಂದೇ ಒಂದು ಕ್ಷೇತ್ರದಲ್ಲಿ ಜಾತಿ ಧರ್ಮವನ್ನು ಬಿಟ್ಟು ಪತ್ರಕರ್ತರು ಒಂದಾಗಿ ಸೇರಿ ಎಲ್ಲರೂ ಒಗ್ಗಟ್ಟಲ್ಲಿ ಇರೋದನ್ನು ನೋಡಿದ್ರೆ ಇಡೀ ರಾಜ್ಯ ಕೂಡ ಇದನ್ನ ನೋಡಿ ಮುಂದಕ್ಕೆ ಇದನ್ನ ಅಳವಡಿಸ್ಕೊಬೇಕು. ಯಾಕಂದ್ರೆ ಈಗ ನೋಡಿ ಇಲ್ಲಿ ಇಷ್ಟು 25 ಜನ ಪ್ರಶಸ್ತಿ ತಗೊಂಡಿದ್ದಾರೆ. ನನಗೆ ಒಳ್ಳೆಯ ಸಂತೋಷ ಆಗಿದ್ದು ಇಲ್ಲಿ ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಕೂತು ಒಂದು ಗ್ರೂಪ್ ಫೋಟೋ ಇದೆಯಲ್ಲ, ಇದು ನಾಳೆಯ ದಿನಕ್ಕೆ ಒಂದು ಮಾರ್ಗದರ್ಶನ ಆಗಬೇಕು. ಈ ರಾಜ್ಯದಲ್ಲಿ ಈ ಕೊಡಗು ಜಿಲ್ಲೆಯಲ್ಲಿ ಅಧ್ಯಕ್ಷರು ನಮ್ಮ ಇವತ್ತಿನ ಅಧ್ಯಕ್ಷರು ಇವರು ಹೇಳಿದಾಗೆ, ಶಿವಾನಂದ ಅವರು ಹೇಳಿದಾಗೆ ಮತ್ತು ಪೊನ್ನಣ್ಣ ಸರ್ ಹೇಳಿದಾಗೆ, ನಾನು ಎಲ್ಲ ಜಿಲ್ಲೆಯಲ್ಲೂ ಪತ್ರಕರ್ತರ ಜೊತೆ ಮಾತುಕತೆ ನಡೆದಿದ್ದೀನಿ. ಸಿನಿಮಾ ಮೂಲಕ ಆಗಿರ್ಬೋದು, ಸಮಾಜ ಸೇವಕರ ಮೂಲಕ ಆಗಿರ್ಬೋದು. ಆದರೆ ಇಲ್ಲಿ ಕೊಡಗಿನಲ್ಲಿ ನಾನು ನೋಡೋದೇನೆಂದರೆ 95% ಜನ ಕೃಷಿಯನ್ನು ಮತ್ತು ಅವರ ಸ್ವಂತ ದುಡಿಮೆಯನ್ನು ಪತ್ರಕರ್ತವನ್ನು ನಡೆಸಿಕೊಂಡು ಒಂದು ಏನು ಹೇಳ್ತಾರೆ ಪತ್ರಕರ್ತರ ಒಂದು 95%ವರೆಗೂ ನಾನು ನೋಡೋದಂದರೆ ಒನ್ ಆಫ್ ದಿ ಬೆಸ್ಟ್ ಎಜುಕೇಟೆಡ್ಸ್ ಈ ಜಿಲ್ಲೆಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಬರಹದಲ್ಲಿ ಬರೆಯೋರು ಆಗಿರ್ಬೋದು, ಈಗ ಬರಹಗಾರರು ಕಮ್ಮಿ ಆಗಿದ್ದಾರೆ ಅಂದ್ಬಿಟ್ಟು ತುಂಬ ಸರಿ ನಾವು ಚರ್ಚೆ ಮಾಡಿದ್ದೀವಿ ವಿವಿಧ ವೇದಿಕೆಯಲ್ಲಿ. ನಿಮ್ಮಿಂದ ಸಮಾಜದ ಒಳ್ಳೆತನಕ್ಕೆ, ಯಾಕಂದರೆ ಇವಾಗ ಎಷ್ಟೇ ದಾನಿಗಳಿರ್ಬೋದು, ಯಾವುದೇ ಶಾಸಕರಿರ್ಬೋದು, ನಿಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕಿ ಬಿಆರ್ ಸವಿತಾ ರೈ ಮಾತನಾಡಿ, ಪ್ರಶಸ್ತಿ ವ್ಯಕ್ತಿತ್ವದ ಹಿರಿಮೆ ಹೆಚ್ಚಿಸುತ್ತದೆ, ಸದಸ್ಯರ ಸಹಕಾರದಿಂದ ಸಂಘ ಬಲಿಷ್ಠವಾಗಿ ನಿಂತಿದೆ ಎಂದರು. ಕೂಡ ಹೇರಬಾರದು ಅಂತ ಹೇಳೋದನ್ನ ಬಹಳ ತೀಕ್ಷ್ಣವಾಗಿ ಹೇಳಿಕೊಟ್ರು ಅಂತ ನಾನು ಪ್ರತಿ ಬಾರಿ ಹೇಳ್ತೇನೆ. ಪತ್ರಿಕಾಗೋಷ್ಠಿಗೆ ಹೋಗುವಾಗ ಪತ್ರಿಕಾಗೋಷ್ಠಿಯಲ್ಲಿ ಏನು ಮಾತನಾಡಿದರೆ ಅದು ಮಾತ್ರ ಬರಬೇಕು. ನಮ್ಮ ಸ್ವಂತವನ್ನ ಇರಲಿಕ್ಕೆ ನಾವು ವಿಶೇಷ ವರದಿಗಳನ್ನ ಮಾಡಬೇಕು. ಅದರ ಜೊತೆಗೆ ಬಹಳ ಸೂಕ್ಷ್ಮತೆಯಿಂದ ಇವತ್ತು ನಾವು ಕಾರ್ಯಾಚರಿಸಬೇಕು ಅಂತ ಹೇಳುವಂಥದ್ದು. ಒಂದು ರೀತಿಯ ದಾವಂತದ ಬದುಕಿನೊಳಗೆ ನಮ್ಮನ್ನ ನಾವು ಹೇಗೆ ಮೇಲಕ್ಕೆ ಎತ್ಕೊಂಡು ಹೋಗ್ಬೋದು ಅಂತ ಹೇಳೋದಕ್ಕೆ ಈ ಪ್ರಶಸ್ತಿಯೇ ಸಾಕ್ಷಿಯಾಗುತ್ತೆ. ಹಣ ಮುಖ್ಯ ಆಗಲ್ಲ ಇಲ್ಲಿ. ಎಷ್ಟೇ ಬಾರಿ ಪ್ರಶಸ್ತಿ ಬಂದಾಗ ಆ ಹಿರಿಮೆ ಒಂದೊಂದು ಹೆಚ್ಚಾಗ್ತಾ ಹೋಗ್ತದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಕಳೆದ ಬಾರಿ ಕೂಡ ಇದನ್ನ ನಾನು ಹೇಳಿದ್ದೆ. ವಿಘ್ನೇಶ್ ಭೂತನ ಕಾಡಿಗೆ ಎಲ್ಲರೂ ಕೇಳ್ತಾ ಇದ್ರಂತೆ, ನಿಮ್ಗೆ ಯಾಕೆ ಪ್ರಶಸ್ತಿ ಬಂದಿಲ್ಲ ಅಂತ.
ಈ ಬಾರಿ ಡಬಲ್ ಧಮಾಕ 2 ಪ್ರಶಸ್ತಿಗಳನ್ನು ಬಾಚಿಕೊಂಡ್ಬಿಟ್ರು. ಅದು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸ್ಥಾಪಿಸಿರುವ ಪ್ರಶಸ್ತಿ ಬಹಳಷ್ಟು ಮೌಲ್ಯಯುತವಾದಂಥ ಪ್ರಶಸ್ತಿಯನ್ನು ಪಡ್ಕೊಳ್ಳುವಾಗ ಕೊಡುವಂಥ ಖುಷಿ ಬಹುಶಃ ಎಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯವೂ ಇಲ್ಲ, ಅದು ಬರೋದೂ ಇಲ್ಲ. ಆರಂಭದ ಪ್ರಶಸ್ತಿ, ನಂತರದ ಪ್ರಶಸ್ತಿ ಇಲ್ಲವೇ ಇಲ್ಲ. ಎಷ್ಟು ಪ್ರಶಸ್ತಿಗಳು ಬರ್ತಾ ಇದ್ದಾವೆ ಕೇಳುವಂಥ ಖುಷಿ ಪಡೋದು ನಮಗೆ. ಜೊತೆಗೆ ಮಲ್ಲಿಕಾರ್ಜುನ ಅವರು ತಾಯಿಯನ್ನು ಕರ್ಕೊಂಡು ಬರುವಾಗ ಆ ತಾಯಿಯ ಮುಖದಲ್ಲಿದ್ದಂಥ ಆನಂದ ಬಾಷ್ಪ ಒಂದು ರೀತಿಯ ಶ್ರೀರಕ್ಷೆ ಮಗನಿಗೆ. ಮಗ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾನೆ. ಇದೆಲ್ಲ ಸಾಕ್ಷಿಯಾಗುತ್ತೆ ಹೇಗೆ ಅಂತ ಹೇಳಿದ್ರೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮಾತ್ರ. ಹಾಗಾಗಿ ಡಿ.ವಿ. ಗುಂಡಪ್ಪನವರು ಸ್ಥಾಪಿಸಿದ ಈ ಸಂಘ ಹೆಮ್ಮರವಾಗಿ ಬೆಳೀಲಿಕ್ಕೆ ಎಲ್ಲ ಪತ್ರಕರ್ತರು ಅದರಲ್ಲಿ ಸಹಭಾಗಿಗಳಾಗಿ ಬಹುಶಃ ಡಿ.ವಿ. ಗುಂಡಪ್ಪನವರು ಹಾಕಿಕೊಟ್ಟಂತ ಆ ಹೆಜ್ಜೆಯಲ್ಲಿ ಇವತ್ತು ರಾಜ್ಯಾಧ್ಯಕ್ಷರು ಕೂಡ ಕಾರ್ಯಾಚರಿಸ್ತಾ ಇದ್ದಾರೆ. ಬಹಳ ಸವಾಲುಗಳನ್ನು ಇಟ್ಕೊಂಡು ರಾಜ್ಯಾಧ್ಯಕ್ಷರು ಆರಂಭದಲ್ಲಿ ಬಂದಿದ್ರು. ಬಹಳಷ್ಟು ದೊಡ್ಡ ಸವಾಲುಗಳು ಅವರ ಮುಂದೆ ಇತ್ತು. ಇದನ್ನು ಹೇಗೆ ನಿಭಾಯಿಸಿಕೊಂಡು ಹೋಗ್ತಾರೆ ಅಂತ ಹೇಳುವಂತ ಯಕ್ಷ ಪ್ರಶ್ನೆ ನನಗೆ ಕಾಡ್ತಾ ಇತ್ತು. ದೊಡ್ಡ ಸವಾಲುಗಳು ಎಲ್ಲವನ್ನ ಬಹಳ ತಾಳ್ಮೆಯಿಂದ, ಬಹುಶಃ ಇಂತಹ ತಾಳ್ಮೆಯ ರಾಜ್ಯಾಧ್ಯಕ್ಷ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ತಾಳ್ಮೆಯಿಂದ ಎಲ್ಲಿಯೂ ಕೂಡ ಎಚ್ಚರ ತಪ್ಪದೆ, ಯಾವ ಪತ್ರಕರ್ತನಿಗೂ ಕೂಡ ನೋವಾಗದೆ ತಕ್ಷಣಕ್ಕೆ ಸ್ಪಂದನೆ ನೀಡುವ ನಾನು ನೋಡಿದಂತಹ ಕೈ ಬೆರಳೆಣಿಕೆ ರಾಜ್ಯಾಧ್ಯಕ್ಷರಲ್ಲಿ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಚರಣಿಯಂಡ ಅನು ಕಾರ್ಯಪ್ಪ, ಸಂಘದ 20 ಪ್ರಶಸ್ತಿಗಳನ್ನು 17 ಮಂದಿ ಪತ್ರಕರ್ತರು ಈ ಬಾರಿ ಪಡೆದುಕೊಂಡಿದ್ದಾರೆ ಎಂದರು. ಸುದ್ದಿಗೆ ತೆರಳುವ ಪತ್ರಕರ್ತರು ಬಿಳಿ ಹಾಳೆಯಂತೆ ಇರಬೇಕು, ನೈಜಾಂಶದ ವರದಿ ಮಾಡಬೇಕು, ಸುದ್ದಿ ವಿಶ್ಲೇಷಣೆಯ ಮೂಲಕ ಆಡಳಿತವನ್ನು ಎಚ್ಚರಿಸುವ ಕೆಲಸ ಮಾಡಬೇಕೆಂದ ಅವರು ಯಾವುದೇ ಕಾರಣಕ್ಕೂ ಪೂರ್ವಗ್ರಹ ಪೀಡಿತರಾಗಬಾರದೆಂದು ಸಲಹೆ ನೀಡಿದರು. ಕೆಲಸ ಮಾಡಿ ಪತ್ರಕರ್ತ ಅಂತ ಹೇಳ್ಕೊಳ್ಬೇಕು, ಆ ಮೂಲಕ ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು, ಆ ಮೂಲಕ ಪ್ರಶಸ್ತಿಯನ್ನು ಕೂಡ ಪಡ್ಕೋಬೇಕಂತ ಹೇಳುವಂಥದ್ದು. ಎಲ್ಲಿಗಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮೊದಲೇ ಒಂದು ಪ್ಲಾನ್ ಮಾಡ್ಕೊಳ್ಳೋದು, ಈ ರೀತಿ ಮಾಡಿದ್ರೆ ಆಗ್ಬೋದ, ಯಾವ ರೀತಿ ಸುದ್ದಿ ಅಂತ ಮೊದಲೇ ಪ್ಲಾನ್ ಮಾಡ್ಕೊಳ್ಳೋದು ಕೆಲವರು. ಅದು ನಾವು ಅಲ್ಲಿ ಹೋಗುವಾಗ ಮೊದಲೇ ಹೇಳ್ತೀವಿ, ಬಿಳಿ ಹಾಳೆಯಾಗಿರ್ಬೇಕು, ನಾವು ಏನು ನಮ್ಮ ಮನಸ್ಸಲ್ಲಿ ಇರಬಾರ್ದು. ಅಲ್ಲಿ ಹೋದಾಗ ಏನ್ ನಡೀತದೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಆ ಮೂಲಕ ನಾವು ಸುದ್ದಿಯನ್ನು ಮಾಡುವಂಥದ್ದು, ಸ್ಟೋರಿಯನ್ನು ಮಾಡುವಂಥದ್ದು ಮಾಡಿದ್ರೆ ಅದಕ್ಕೆ ಯಾರೇ ಕೂಡ ಏನು ಸಮಸ್ಯೆ ಆಗಲಿ. ಕೆಲವರು ಉದ್ದೇಶಪೂರ್ವಕ ಒಂದು ಕೆಲವರು ಬಿಜೆಪಿ ಪರ ಅಥವಾ ಕಾಂಗ್ರೆಸ್ ಪರ ಅಥವಾ JDS ಪರ ಈ ರೀತಿ ಮಾಡುವವರು ಇದ್ದಾರೆ. ಮೊದಲೇ ಅವರಿಗೆ ಫಿಕ್ಸ್ ಆಗಿರುತ್ತೆ ಈ ರೀತಿ ಮಾಡಬೇಕು ಅಂತ ಹೇಳುವಂಥ. ಅವರು ಏನು ಅಲ್ಲಿ ಹೋಗಿ ಅತಿಥಿಗಳು ಏನು ಹೇಳಿದ್ರು ಅವರ ಮೈಂಡ್ ಸೆಟ್ ಇರೋದು ಅದೇ ತರ. ಅದು ಆ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳುವಂಥದ್ದು ಎಲ್ಲ ಪತ್ರಕರ್ತರು ಒಳ್ಳೆಯ ರೀತಿಯಲ್ಲಿ ಸುದ್ದಿಯನ್ನು ಮಾಡುವುದರ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು. ಆ ಮೂಲಕ ಇನ್ನಷ್ಟು ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತ ಆಗಲಿ ಅಂತ ಹೇಳಿ ಆಶಿಸ್ತಾ, ಈ ಸಂದರ್ಭ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಸಮಿತಿ ಸದಸ್ಯ ಪಳೆಯಂಡ ಪಾರ್ಥ ಚಿನ್ನಪ್ಪ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.